ಅಂಥದ್ದೆಲ್ಲ ಅಂದರೆ ಆ ಯೋಚನೆ ಹೇಗಿದೆ ಅಂದರೆ ನಂಗೆ ಅದೆಲ್ಲ ಬೇಡ, ನನಗೆ ಇಷ್ಟರಲ್ಲೇ ಇವಾಗ ಒಂದು ರಿಯಾಲಿಟಿ ಶೋಗೆ ಹೋದ್ಮೇಲೆ ಎಷ್ಟೋ ಜನ ಚೇಂಜ್ ಆಗ್ತಾರೆ. ಬಟ್ ಹನುಮಂತು ಅವಾಗ್ಲಿಂದನೂ ಇವಾಗವರೆಗೂ ಅದೇ ವ್ಯಕ್ತಿತ್ವ, ಅದೇ ವ್ಯಕ್ತಿ. ತಪ್ಪು ಏನು? ಹೌದು. ನಾವು ಒಂದು ಹಳ್ಳಿ ಸೊಗಡು ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಹನುಮಂತನೆಲ್ಲ. ಈಗ ಕೆಲವರು ಹೇಳ್ತಾರೆ, ನನಗೆ ಅಲ್ಲಿ ಹೇಳ್ತಾರೆ, ಅವನು ಅಂಗಿ ಮತ್ತು ಲುಂಗಿಯನ್ನು ಹಾಕ್ಕೊಂಡು ಸಿಂಪತಿಗೆ ಇಟ್ಟಿಸ್ಕೊತಾನೆ, ಅವನಿಗೇನು ಗೊತ್ತಾಗಲ್ವಾ ಡ್ರೆಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು, ಅವನು ಇಷ್ಟು ರಿಯಾಲಿಟಿ ಶೋ ಮಾಡ್ಕೊಂಬಂದಿದ್ದಾನೆ ಅಂತ. ಅಕಸ್ಮಾತ್ ಆ ರೀತಿ ಮಾಡಿದರೆ ಇವನನ್ನು ಹಾಳು ಮಾಡ್ತಿದ್ದಾರೆ ಅಂತ ಕಮೆಂಟ್ ಬರ್ಬೋದು, ರಿಯಾಲಿಟಿ ಶೋ ಅಲ್ಲಿ ಕರ್ಕೊಂಬಂದು ಹಾಳು ಮಾಡ್ತಿದ್ದಾರೆ ಅಂತ. ನಾನೇ ಹನುಮಂತನ ಹತ್ರ ಹೇಳಿದೆ, ನೀವು ಅಂಗಿ ಲುಂಗಿಯಲ್ಲಿ ನೋಡೋದಕ್ಕೆ ನಾನು ಖುಷಿ ಪಡ್ತೀನಿ, ನೀವು ಈಗ ಹೇಗಿದ್ದೀರೋ ಅದೇ ಥರ ಇರಿ. ಅಕಸ್ಮಾತ್ ಅವ್ರಿಗೆ ಅನಿಸ್ಬೋದು ನಾನು ಎಲ್ಲರ ಥರ ಅಂಗಿ ಶರ್ಟ್ ಪ್ಯಾಂಟು ಜಾಕೆಟ್ ಎಲ್ಲ ಹಾಕ್ಕೊಂಡು ಓಡಾಡೋಣ ಅನ್ನೋ ಥರ ಅನ್ನಿಸ್ಬೋದು. ಆದರೂ ಈ ರೀತಿಯೇ ಇರಬೇಕು ಅಂತ ಬಯಸ್ತಾನಲ್ಲ, ಅದು ತಪ್ಪು ಅಲ್ಲ ಅಂತ ನನ್ನ ಪ್ರಕಾರ. ಅದು ಸಿಂಪತಿಗೋಸ್ಕರ ಮಾಡ್ತಿಲ್ಲ. ಆ ಮನುಷ್ಯ ಹಳ್ಳೀಲಿ ಜೀವನ ಮಾಡಬೇಕು, ಇಷ್ಟರಲ್ಲೇ ಜೀವನ ಮಾಡಬೇಕು ಅಂತ ಬದುಕೋನು. ಇನ್ನೂ ಜಾಸ್ತಿ ಆಸೆ ಪಟ್ಟು ಅದು ಬೇಕು ಇದು ಬೇಕು ಅಂತ ಬಯಸೋನಲ್ಲ ಅಂತ ಅನಿಸುತ್ತೆ. ಹೇಗಿದ್ದೀನೋ ಹಾಗೆ ಇರೋದಕ್ಕೆ ಇಷ್ಟಪಡೋನು. ಇಲ್ಲಾಂದರೆ ಅವರು, ನಾನು ಒಂದು ಸಲ ಸ್ವಿಮ್ಮಿಂಗ್ ಪೂಲಲ್ಲಿ ಯಾವುದೋ ಕಪ್ಪು ತೊಳಿಯೋಕ್ಕೆ ಹೋಗ್ತಾರೆ, ಅದನ್ನು ತೊಳಿಕ್ಕೆ ಹೋಗ್ಬಿಡು ಮತ್ತು ಎಲ್ಲ ಜನ ಅಂದರೆ ಬೈತಾರೆ ಯಾರಾದರೂ ಬಂದು. ನಾನಾದರೆ ಹೇಳ್ಬೋದು, ದೋಸ್ತ ಹಂಗೆ ಮಾಡಬೇಡ ದೋಸ್ತ, ದೋಸ್ತ ಪ್ಲೀಸ್ ದೋಸ್ತ ಎಲ್ಲರ ಮುಂದೆ ಈ ಥರ ಮಾಡಬೇಡ, ಅದು ಮತ್ತೆ ನಿಂಗೆ ಬೈದ್ರೆ ನಂಗೆ ಒಂಥರ ಆಗುತ್ತೆ ಅಂತ. ಏನಾಗುತ್ತೆ ಬೈಲಿ, ನಾನಿರೋದೇ ಹೀಗೆ, ಅವ್ರು ಏನಾದರೂ ಅಂದ್ಕೊಂಡ್ರೆ ನನಗೇನು ಅನ್ನೋ ಥರ ಅವರು. ಆ್ಯಕ್ಚುಲಿ ಆ ಥರನೇ ಇದ್ರೆ ಅಲ್ಲ ನಾವು ಏನು ಅಂತ, ನಮ್ಮ ಖುಷಿಗೋಸ್ಕರ ನಾವು ಜೀವನ ಮಾಡಬೇಕು ಅನ್ನೋ ಥರ ಅನಿಸ್ತು. ವೀಕೆಂಡಲ್ಲಿ ಅವ್ರದ್ದು ಒಂದು ಬಟ್ಟೆ ಹೇಳಿದಾಗ, ಏನು ಕನ್ವಂತವ್ರೆ ನೀವು ಸ್ನಾನ ಮಾಡಲ್ಲ ಹಾಗೆ ಅಂತ ಕೇಳಿದಾಗ, ಸರ್ ಅದೇ ಅರ್ವಿ ಅದೇ ಹೋಗ್ಕೊಂಡು ಹಾಕೋಬೇಕು, ಹೊಗೆ ಕಿಮ್ಸೆ ಯಾರು ಹೋಗ್ಕೊಡಲ್ಲ ಅಂತ ಅಂದಾಗ ಸುದೀಪ್ ಸರ್ ಬಟ್ಟೆಗಳು ಕಳಿಸ್ಕೊಡ್ತಾರೆ. ಸೊ ಅಲ್ಲಿ ನಮಗೆ ಒಂದಷ್ಟೇ ಕ್ಲಿಪ್ಗಳನ್ನ ತೋರಿಸ್ತಾರೆ. ಅದಕ್ಕೂ ಮೀರಿ ನಿಮ್ಮ ಹತ್ರ ಹನುಮಂತವ್ರು ಏನು ಶೇರ್ ಮಾಡ್ಕೊಂಡಿದ್ರು? ನಾನು ಹಿಂಗಾಗಿದ್ದೆ ಗೊತ್ತಾ, ಅವ್ರ ಜೊತೆ ಸೇರಿ ಸ್ನಾನ ಮಾಡಿ ಭಕ್ತಿಯಿಂದ ಧ್ಯಾನ ಮಾಡ್ತಿದ್ದ ನಾನು ಕಡೆಗೆ, ದೋಸ್ತ ನಾನು ಸ್ನಾನ ಮಾಡಕ್ಕೆ ಹೋಗ್ತೀನಿ. ಯಾಕೆ ದೋಸ್ತ, ನೌಕರಿ ಮಾಡ್ತೀಯ, ಜಳಕ ಮಾಡಬೇಡ ಅಂತ ಹೇಳ್ತಾರೆ. ದೋಸ್ತ ಫಸ್ಟ್ ಈ ಥರ ಹೇಳಿದಾಗ ತುಂಬ ಕೋಪ ಬರ್ತಿತ್ತು ದೋಸ್ತ. ಇವಾಗ ಹೇಳ್ತಿರೋದು ಯಾಕೋ ತುಂಬ ಹಿತ ಅನಿಸ್ತಿದೆ ದೋಸ್ತ. ಓ ದೋಸ್ತ ನಿಂಗೂ ಜಳಕ ಮಾಡ್ತಿರೋದು ಬೇಡ ಅಂತ ಅನಿಸ್ತಿದ್ಯಾ ಅಂತ ಅವ್ರು ಹೇಳ್ತಿದ್ರು. ನೀವು ಸ್ನಾನ ಮಾಡ್ತಿರ್ಲಿಲ್ಲ? ಎಷ್ಟು ಸಲ ಸ್ನಾನ ಮಾಡ್ತಿದ್ದೆ, ಸ್ಕಿಪ್ ಮಾಡ್ತಿದ್ದೆ ಗೊತ್ತಾ. ಮತ್ತೆ ಲಾಸ್ಟ್ಗೆ ಯಾವಾಗಲೂ ಸ್ನಾನ ಮಾಡ್ತಿದ್ದವನು ಲಾಸ್ಟ್ 2 ದಿನಕ್ಕೊಮ್ಮೆ ಸ್ನಾನ ಮಾಡೋಕ್ಕೆ ಶುರು ಮಾಡಿದೆ. ಈ ಥರ ಆಗಿರೋದು ಅವ್ನ ಸಾಹಸದಿಂದ ಅಂತ ಅನಿಸ್ತು. ಬಟ್ ಬಟ್ಟೆಗಳು ಬಂದಮೇಲೆ ಡೈಲಿ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ? ಡೈಲಿ ಸ್ನಾನ ಮಾಡಿದ್ರು. ಆಮೇಲೆ ಉದಾಸೀನ ಶುರು ಆಯಿತು. ಆಮೇಲೆ 2 ದಿನಕ್ಕೊಮ್ಮೆ ಸ್ನಾನ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು ಹೇಳೋದು, ಬಿಸಿಲಲ್ಲಿ ಅಡ್ಡಾಡ್ತೀವ ನಾವು, ಬಿಸಿಲಲ್ಲಿ ಅಡ್ಡಾಡಿ ಬೆವರೇನು ಬರುತ್ತೆ. ನಾನು ಕುರಿ ಕಾಯಕ್ಕೆ ಹೋದಾಗ ಅಲ್ಲಿ ಕೆರೆ ಇತ್ತು, ಅಲ್ಲಿ ಹಿಂಡಿ ಮುಳ್ಕೊಂಡು ಹಿಂಡಿ ತೆಗೆದು ಅದನ್ನೇ ಸ್ನಾನ ಮಾಡಿ ಬರ್ತಿದ್ವಿ ಅಂತ. ಮತ್ತು ಮನೆಯಲ್ಲಿ ಏನು ಸ್ನಾನ ಮಾಡಬೇಕು ಅಂತ ಇರಲಿಲ್ಲ, ಅಲ್ಲಿ ಹೊರಗಡೆ ಹೋಗಿ ಸ್ನಾನ ಮಾಡ್ತಿದ್ವಿ ಅಂತ. ಇಲ್ಲಿ AC ಇರ್ತೀವಿ, ಏನು ಕೊಡ್ತಾರೆ ತಿನ್ಕೊಂಡು ಅಡ್ಡಾಡ್ಕೊಂಡು ಏನೋ ಆಟ ಆಡ್ತಾ ಇರೋದು. ಇಲ್ಲಿ ಬಂದು ಏನು ಬೆವರೇ ಸುರಿತೀವ, ನಾವೇನಕ್ಕೆ ಜಳಕ ಮಾಡಬೇಕು ಅಂತ ಅವರು ಬಟ್ಟೆ ಏನೋ ಕಳಿಸಿದ್ರು. ಸುದೀಪ್ ಸರು ಅವ್ರಿಗೆ ಇಷ್ಟ ಆಗೋ ಥರ ಲುಂಗಿ ಅಂಗಿಯನ್ನೆಲ್ಲ ಕಳಿಸಿದ್ದಾರೆ ನೋಡಿ. ಅಲ್ಲೂ ಕೂಡ ಸುದೀಪ್ ಸರ್ ಅವರು ಹೇಗೆ ಜೀವಿಸ್ತಾರೋ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅಂಥದ್ದೇ ಡ್ರೆಸ್ಗಳನ್ನ ಕಳಿಸ್ತಾರೆ. ಒಂದು ವೀಕೆಂಡಲ್ಲಿ ಸೂಟು ಕೋಟ್ ಹಾಕ್ತಾರೆ. ನಾನೇ ಕೇಳ್ತೇನೆ, ನೀವು ಸುದರ್ಶನ್ ಸಿಲ್ಕ್ಸ್ ಅವ್ರದ್ದು ಬಂದಾಗ ಅಂಥದ್ದು ಕೋಟೆ ಎಲ್ಲ ಬಂತು ಸ್ಪಾನ್ಸರು, ಆವಾಗ ನೀವು ಅದನ್ನು ಹಾಕ್ಕೊಡ್ತೀರಿ, ಇಷ್ಟ ಇಲ್ಲ ಅಂದರು, ಇದನ್ನು ಹಾಕ್ಕೋತೀರಾ ನೀವು ಅಂತ. ದೋಸ್ತ ದೇವ್ರ ಮನೆಯಿಂದ ಬಂದಿರೋದು ದೋಸ್ತ, ನಾನು ಹಾಕ್ಕೊಳ್ದಿರ್ತೀನ ಅಂತ ಅಂದರು. ಅವ್ರಿಗೆ ಸುದೀಪ್ ಸರ್ ಅಂದರು ಭಾರಿ ಇಷ್ಟ, ಅದು ಎಲ್ರಿಗೂ ಇಷ್ಟ. ಬಟ್ ಅವರು ಇನ್ನು ನಾಡ್ದು ಸುದೀಪ್ ಸರ್ನ ಫಿನಾಲೆಯಲ್ಲಿ ನೋಡಿದಾಗ ಎಷ್ಟು ಖುಷಿ ಪಡ್ತಾರೋ ಏನೋ. ಯಾಕಂದರೆ ಹೋಗ್ಬೇಕಾದ್ರೂ ನೋಡಲಿಲ್ಲ ಹತ್ರದಿಂದ, ಈಗ ಎದುರು ಬಂದಾಗ ತುಂಬ ಖುಷಿ ಪಡೋರು ಅನಿಸುತ್ತೆ. ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಎಂಡ್ ಮಾಡ್ತಿದ್ದಾರೆ, ನಿಮ್ಮ ಸೀಸನ್ ಎಂಡ್ ಮಾಡ್ತಿದ್ದಾರೆ. ನೀವೆಷ್ಟು ಅದೃಷ್ಟವಂತರು ಅಂತ ಅನಿಸುತ್ತೆ ಸರ್? ತುಂಬ ಅದೃಷ್ಟ ಮಾಡಿದ್ದೀವಿ, ಬಟ್ ಈ ಸೀಸನಲ್ಲೇ ನಮಗೆ ಮಾತ್ರ ಈ ಅದೃಷ್ಟ ಕೊನೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾರೆಲ್ಲ ಬರ್ತಾರೆ ಆ ಸೀಸನ್ನಲ್ಲಿ ಬರುವ ಅಷ್ಟು ಸ್ಪರ್ಧಿಗಳಿಗೂ
ಸುದೀಪ್ ಸರೇ ಹೋಸ್ಟ್ ಆಗಿರಬೇಕು ಅಂತ ನಾನು ಬಯಸ್ತೇನೆ. ಅದೇನೋ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಆಸೆ, ಬಟ್ ಅವರಾಗಲೇ ವಿದಾಯ ಹೇಳಾಯಿತು. ಎಲ್ಲೋ ಒಂದು ಕಡೆ ಮ್ಯಾಜಿಕ್ ಆಗಿ ಏನೋ ಒಂದು ಅಭಿಮಾನಿಗಳಿಗೋಸ್ಕರನಾದರೂ ಮತ್ತೆ ಬರ್ಬೋದು ಅನ್ನೋ ಒಂದು ಹೋಪ್ಸು ಎಲ್ಲ ಅಭಿಮಾನಿಗಳ ಥರನೇ ನಾನು ಒಂದು ಅಭಿಮಾನಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸಲ್ಲಿ ಅವ್ರು ಬರಲಿ ಅಂತ ಅನಿಸ್ದಾಗ ಅದೇ ಶಕ್ತಿಯಾಗಿ ಅವರು ಮತ್ತೆ ಬರ್ಬೋದು ಅಂತ. ನೀವು ಬಂದಾಗ ಸುದೀಪ್ ಸರ್ ಮೂರು ಸಲ ನಿಮ್ಮನ್ನ ಹಗ್ ಮಾಡ್ಕೊತಾರೆ. ಎಷ್ಟು ಅಂತ ಹೇಳಿದ್ರೆ ನಾನೇ ಹಗ್ ನೀವು ಮೂರು ಸಲ ಹಗ್ ಮಾಡ್ಕೊಳ್ಳ ಅಂತ ಹೇಳ್ತಾರೆ ಅವರು. ಬನ್ನಿ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊತಾರೆ. ಆ ಫೀಲ್ ಹೇಗಿತ್ತು ನಿಮಗೆ? ನನಗೇನು ಗೊತ್ತಾ, ಆ ಟೈಮಲ್ಲಿ ನರ್ವಸ್ ಆಗಿದ್ದೆ. ನನಗೆ ಮಾತಾಡೋದಕ್ಕೆ ಅಷ್ಟೊಂದು ಹೇಳೋಕ್ಕಾಗ್ತಿರ್ಲಿಲ್ಲ ಅವ್ರ ಹತ್ರ. ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಸರ್ ನಿಮ್ಮ ಬಗ್ಗೆ ನಾನು ಹೇಳಬೇಕು ಅಂದರೆ ಅದು ಅವ್ರನ್ನ ನೋಡೋದೇ ಖುಷಿ. ಅವ್ರ ಮುಂದೆ ಮಾತಾಡೋದು ತುಂಬ ನರ್ವಸ್ ಆಗ್ತೀನಿ ನಾನು. ನನಗೆ ಏನು ಮಾಡಬೇಕು ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಸರ್ ಹಗ್ ಮಾಡ್ತೀನಿ ಸರ್, ನಾನು ಹಗ್ ಮಾಡ್ತೀನಿ. ಆಮೇಲೆ ವಾಪಸ್ ಹಗ್ ಮಾಡಿದ್ಮೇಲೆ ನಂಗೆ ಮತ್ತೊಮ್ಮೆ ಆಗುತ್ತೆ ಸರ್ ಹಗ್ ಮಾಡೋಕ್ಕಾದ್ರೆ ಟೈಟಾಗಿ ಇಟ್ಕೊಂಡು ಹಗ್ ಮಾಡೋದು ಅವರು ಅದರದ್ದು ಖುಷಿನೇ ಬೇರೆ. ನಿಮ್ಮ ಒಂದು ಏನಂದರೆ ಸ್ಟೇಜ್ ಮೇಲೆ ಒಂದಿಷ್ಟು ಅಷ್ಟೇ ತೋರಿಸ್ತಾರೆ, ನೆಕ್ಸ್ಟು ಹೊರಡ್ಬೇಕಾದಾಗ ನಿಮ್ಗೆ ಕರೆದು ಇಲ್ಲದನ್ನು ಅಂತ ಏನಾದರೂ ಒಂದು ಟಿಪ್ಸ್ ಕೊಟ್ಟಿರೋದಿದೆಯಾ? ಸುದೀಪ್ ಸರ್ ಹೌದು. ಅಲ್ಲಿ ಆ ಟೈಮಲ್ಲಿ ನಾನು ಹೋಗೋ ಟೈಮಲ್ಲಿ ತುಂಬ ಅರ್ಜೆಂಟಲ್ಲಿದ್ದರು. ಅಂದರೆ ಬೇಗ ಇನ್ನೊಂದು ಬೇಗ ಶೂಟ್ ಮುಗಿಸಿ ಹೋಗಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ನಮ್ಮದು ಸಂಡೇ ಎಪಿಸೋಡು ಬೇಗ ಶುರುವಾಗಿತ್ತು. ಆ ಕಾರಣಕ್ಕಾಗಿ ಮತ್ತೆ ಎಲ್ಲೂ ಕೂಡ ನಮಗೆ ಒಳಗಡೆ ಇದ್ವಿ ಸಿಕ್ಕಿರು. ಕಳಿಸ್ಬೇಕಾದ್ರೂ ಒಳಗಡೆ ಕಳಿಸಿದ್ರು, ಹೋಗ್ಬೇಕಾದ್ರೂ ನಾನು ಈ ಕಡೆ ಬಂದೆ, ಇಮಿಡಿಯೇಟ್ ಆಗಿ ಹೊರಗಡೆ ಹೋದ್ರು. ನನಗೂ ಮತ್ತು ಅದು ಕಷ್ಟ ಇದೆ ಸುದೀಪ್ ಸರ್ ಹತ್ರ ಹೋಗಿ ಸರ್ ಮಾತಾಡೋದು ಅಂತ ಅನ್ನೋದು. ನನಗೆ ಕೇಳೋಕ್ಕೂ ಧೈರ್ಯ ಬರಲಿಲ್ಲ. ನಾನು ಸುದೀಪ್ ಸರ್ಗೆ ಫಸ್ಟಿಗೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ರೇ ಸಾಕು ಅಂತ ಅಂದ್ಕೊಳ್ಳೋರು ನಾನು. ಈಗ ಹೋಗಿ ಹಗ್ ಮಾಡಿದ್ದೀರಾ, ಒಂದು ಪ್ರೌಡ್ ಫೀಲ್ ಅಂತ ಅನ್ಸುತ್ತಲ್ಲ ನಿಮ್ಗದು? ಅಪ್ಪ ಅವ್ರ ಹತ್ರ ನಿಂತ್ಕೊಂಡು ಅವ್ರನ್ನ ನೋಡ್ತಿರೋದೇ ಚಂದ. ನನಗೆ ಅವ್ರ ಜೊತೆ ಮಾತಾಡೋದಕ್ಕಿಂತ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಸಾಕು. ಅವರ ಮಾತು ಅವ್ರ ಹತ್ರ ಮಾತಾಡಿಯೇ ನಾವೇನೋ ಕಲಿಬೇಕು ಅಂತಿಲ್ಲ. ಅವರು ನೋಡ್ತಾ ಅವ್ರು ಮಾತಾಡ್ತಿರೋದನ್ನು ಹೀಗೆ ನೋಡ್ತಾ ಇದ್ರೇ ಸಾಕು. ವೀಕೆಂಡ್ ಬಂದಾಗ ಒಂದೊಂದು ಮಾತಲ್ಲೂ ಎಷ್ಟೋ ಇನ್ಸ್ಪಿರೇಷನ್ ಆಗೋ ವಿಷಯಗಳು ಬರ್ತಾಯಿತ್ತು. ಅಷ್ಟು ವೀಕೆಂಡಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವುದು ಸುದೀಪ್ ಸರ್ದು? ನನಗೆ ಮಾರಿ ಹಬ್ಬ ಟಾಸ್ಕಲ್ಲಿ ಎಲ್ರಿಗೂ ಪ್ರಸಾದ ಬೀಳುತ್ತಲ್ಲ, ಆ ವೀಕಲ್ಲಿ ತುಂಬ ಇನ್ಸ್ಪಿರೇಷನ್ ಅವ್ರ ಮಾತಲ್ಲಿ. ಧನರಾಜ್ ಅವರು ಎಲ್ಲ ಕುಂಕುಮ ಹಚ್ಚಿ ಬೀಳಿಸ್ಬೇಕಾದ್ರೆ ನೀವು ಆ ಕಡೆ ಓಡ್ತೀರಾ, ಆ ಕುಂಕುಮನೂ ನಿಮ್ಮ ಮೈ ಮೇಲೆ ಬೀಳದಂಗೆ ಓಡ್ತೀರಾ ಅಂದಾಗ ಶಿಟ್ ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋ ಥರ. ನನಗೆ ಆ್ಯಕ್ಚುಲಿ ಇದ್ದದ್ದು ಆ ಕೊಲಾಬ್ರೇಷನ್ ಡ್ರೆಸ್ಸು ಅವರು ಮತ್ತೆ ಕೊಲೆ ಮಾಡಿದರೆ ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ಓಡಿದೆ. ಬಟ್ ಅವ್ರು ಹೇಳೋ ಮಾತು ಹೌದಲ್ಲ, ಇರೋ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟ್ ಯಾರು ಅಂತಾಗ 3 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಅಂದರೆ ಮಿಕ್ಕವ್ರು ಏನು ಮಾಡಿದ್ದಾರೆ ಅಂದರೆ ನಾವು ಏನೂ ಮಾಡಿಲ್ವಾ ಅವ್ರಿಗೆ ಅಂದರೆ ಅವ್ರ ಹತ್ರ ಸ್ಟ್ರೆಂತ್ ಇದೆ, ಅವ್ರ ಟಾಸ್ಕಲ್ಲಿ ಚೆನ್ನಾಗಿದ್ದಾರೆ, ಅವರು ಮಾತಾಡೋ ಕಡೆಯಲ್ಲಿ ಮಾತಾಡ್ತಾರೆ, ಅವರಿಗೆ ಮಾತು ಗೊತ್ತು, ಅವರು ಒಂದು ಎಗ್ರೆಷನ್ ಇದರಲ್ಲಿದ್ದಾರೆ ಅಂತ ಯೋಚನೆ ಮಾಡಿದರೆ ಆ ರೀತಿ ಇಲ್ಲ. ಹನುಮಂತನ ಕೂಡ ಸೇಮ್ ನಾನು ಯೋಚನೆ ಮಾಡೋ ಥರನೇ ಇರ್ತಾರೆ. ಹನುಮಂತನ ಆ ಸ್ಟ್ರಾಂಗೆಸ್ಟ್ ಕಂಟೆಸ್ಟಲ್ಲಿದ್ದಾರೆ, ನಾನು ಯಾಕಿಲ್ಲ ಅನ್ನೋ ರೀತಿ ನನಗನ್ನಿಸ್ತು. ಆಮೇಲೆ ಇಷ್ಟು ವಾರದವರೆಗೂ ಬಂದಿದ್ದೀನಿ. ಅಕಸ್ಮಾತ್ ನಾನು ಮೊದಲನೇ ವೀಕಿಂದಲೇ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗಿಂತಲೂ ಕಮ್ಮಿ ಅಲ್ಲ, ನಾನು ಎಲ್ರಿಗಿಂತ ಸ್ಟ್ರಾಂಗ್ ಅನ್ನೋ ರೀತಿ ಮೊದಲೇ ಅಂದ್ಕೋತಿದ್ರೆ ನಾನು ಫಿನಾಲೆಯಲ್ಲಿ ಇಷ್ಟೊತ್ತಿಗೆ ಸುದೀಪ್ ಸರ್ ಕೈಯಲ್ಲಿ ಒಂದು ಕೈ ನಂದೇ ಇರ್ತಿತ್ತು ಅಂತ ಅನಿಸ್ತದೆ. ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ ಅಂತ ಅಂತಿದ್ದವನು ಅಷ್ಟೊಂದು ಕಾನ್ಫಿಡೆನ್ಸ್ ನಾನು ತಗೊಂಡಿಲ್ಲ ಅಂತ ಅನಿಸ್ತು. ಇಲ್ಲ, ನಾನು ಇದ್ದ ಲೈಫಲ್ಲಿ ನಾನು ಅದೇ ಆ ವೀಕಲ್ಲಿ ಬಂದಾಗ ನಾನು ಸುದೀಪ್ ಸರ್ ಆ ಥರ ಹೇಳಿದಾಗ ನನಗನ್ಸಿದ್ದು ಹೌದು, ನನ್ನ ಜೀವನದಲ್ಲೂ ಇದನ್ನು ಅಳವಡಿಸ್ಕೊಂಡ್ರೆ ನಾನಾಗಿ ಎಲ್ಲ ಅವಕಾಶಗಳನ್ನ ಕೇಳ್ಕೊಂಡು ಹೋದವನಲ್ಲ, ಅದಾಗೆ ಬಂದಿದೆ. ಅದಾಗೆ ಬಂದಾಗ ನನ್ನನ್ನು ಪ್ರೂವ್ ಮಾಡಿಕೊಂಡು ನಾನು ಇಲ್ಲಿವರೆಗೂ ಈ ಸ್ಟೇಜ್ವರೆಗೂ ಬಂದಿದ್ದೀನಿ. ಅಕಸ್ಮಾತ್ ನನ್ನಲ್ಲಿ ಸ್ಟ್ರೆಂತ್ ಇದೆ, ನನ್ನಲ್ಲಿ ನಾನು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಿದ್ರೆ ಇಂಥ ಎಷ್ಟೋ ಸ್ಟೇಜ್ಗಳನ್ನ ದಾಟಿ ಇನ್ನೇ ಏನೋ ದೊಡ್ಡ ಸಾಧನೆ ಮಾಡ್ತಿದ್ನೋ ಏನೋ. ಇರೋದೊಂದು ಸಣ್ಣ ಜೀವನ,
ಅದರಲ್ಲಿ ನಮಗೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ರೆ ನಾವು ಆ ಒಂದು ಲೈಫ್ನ ಫುಲ್ಫಿಲ್ ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನು ಆದಷ್ಟು ಬೇಗ ಮಾಡ್ತಿದ್ವೋ ಏನೋ ಅಂತ ಅನ್ನಿಸ್ತದೆ. ನಾನು ಅದನ್ನು ಹೇಗೆ ತಗೊಂಡಾದರೆ ಫಸ್ಟ್ ವೀಕಿಂದ ಲಾಸ್ಟ್ ವೀಕ್ವರೆಗೆ ಇರ್ತೀನೋ ಇಲ್ಲೋ ಅಂತ ನಾನು ಅಂದ್ಕೊಂಡು ಬಂದೆ. ಆದರೆ ಇದ್ದೀನಿ, ಅಷ್ಟು ಕೆಪಾಸಿಟಿ ಇದೆ ಅಂತ ಆಯಿತು. ನನ್ನ ಲೈಫಲ್ಲೂ ಹಾಗೆ ಅಲ್ವಾ. ನಾನು ಯೋಚನೆ ಮೊದಲೇ ಮಾಡ್ತಿದ್ರೆ ಇಲ್ಲಿ ಬಿಗ್ ಬಾಸ್ ವೇದಿಕೆ ಅನ್ನೋ ಸಿಕ್ಕಿದೆ, ಇಷ್ಟು ವಾರ ಇದೆ, ಅದೊಂದು ದೊಡ್ಡ ಅಚೀವ್ಮೆಂಟ್. ಅದನ್ನೇ ನಾನು ಸಾಧಿಸಿದ್ದೀನಿ ಅಂದರೆ ಇಂಥ ಯೋಚನೆಗಳೆಲ್ಲ ನನಗೆ ಮೊದಲೇ ಮಾಡ್ತಿದ್ರೆ ಇನ್ನೂ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಿದ್ನೋ ಅಂತ ಅನ್ನಿಸ್ತು. ಫ್ಯಾಮಿಲಿ ರೋಡ್ ಅಂತ ಬಂದಾಗ ಎಲ್ರಿಗೂ ಅಪ್ಪ ಅಮ್ಮ ಅಣ್ಣ ತಮ್ಮ ಅಷ್ಟೇ ಬರ್ತಿದ್ರು, ಅಕ್ಕ ತಂಗಿ ಬರ್ತಿದ್ರು. ಆದರೆ ಇಷ್ಟು ವರ್ಷ ಬಿಗ್ ಬಾಸ್ ಸೀಸನ್ನಲ್ಲಿ ಕೂಡು ಕುಟುಂಬ ಅಂದರೆ ದೊಡ್ಡ ಫ್ಯಾಮಿಲಿ ಬಂದಿದ್ದು ಅಂದರೆ ನಿಮ್ಮ ಫ್ಯಾಮಿಲಿನ, ಅದು ಹೇಗೆ ಅನಿಸ್ತು ನಿಮಗೆ? ಅದಂತೂ ತುಂಬ ಅಂದರೆ ತುಂಬ ಖುಷಿ ಕೊಟ್ಟ ದಿನ. ಆ ಟೈಮು ಅದು ಬೇರೆ ನಿಮ್ಮ ಹುಲಿ ಡ್ಯಾನ್ಸ್ ಬೇರೆ ಹಾಕ್ಬಿಟ್ಟಿದ್ರು ಸಾಂಗ್ ಬೇರೆ ನಮ್ಮದು ಫಿಲಿನಲ್ಲಿಗೆ ಚೆನ್ನಾಗಿತ್ತು. ನಾನು ಇನ್ನು ಸ್ವಲ್ಪ ಹೊತ್ತು ದಿನ ಇರ್ತಾರೆ ಅಂತ ಹೊತ್ತು ಇರ್ತಾರೆ ಅನ್ನೋ ಥರ ಅಂದ್ಕೊಂಡಿದ್ದೆ. ಆ ಹೊತ್ತು ಅಷ್ಟೊತ್ತು ಇರ್ಲಿಕ್ಕೆ ಆಗಲಿಲ್ಲ. ಬಟ್ ನನಗೆ ಅಷ್ಟು ಜನರನ್ನು ನೋಡಿದ್ದೀನಿ, ಅಷ್ಟು ಜನರ ಹತ್ರ ಇವರೆಲ್ಲ ಬಂದಿದ್ದಾರೆ. ಅಂದರೆ ನನಗೇನಂದರೆ ನನ್ನ ಆಸೆ ಅದು, ಬಿಗ್ ಬಾಸ್ ಮನೆಗೆ ಒಂದು ಸಲ ಕಾಲಿಟ್ಟರೆ ಸಾಕು ಅಂತ, ಕಾಲಿಟ್ಟು ಹೋದರೆ ಸಾಕು ಅನ್ನೋದು ನನ್ನ ಆಸೆ. ನಾನು ಕಂಟೆಸ್ಟೆಂಟಾಗಿ ಬಂದಿದ್ದೇನೆ. ಆ ಥರ ನನ್ನದಿಗೆ ಆಸೆ ಪಡೋರು ಎಷ್ಟೋ ಕೋಟಿಗಟ್ಟಲೆ ಜನ ಇದ್ದಾರೆ. ಅವರಲ್ಲಿ ನನ್ನ ಫ್ಯಾಮಿಲಿಯವರು ಇಷ್ಟು ಜನ ಬಂದಿದ್ದೇನೆ, ಅದು ಬಿಗ್ ಬಾಸ್ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾನು ಕೇಳೇ ಇರಲಿಲ್ಲ, ಅದು ದೊಡ್ಡ ವಿಷಯ ನಂದು. ನನ್ನ ಈ ಒಂದು ಆಸೆನ ಈಡೇರಿಸಿ ಅಂತ ಕೇಳಬೇಕು ಅಂತ ಬಯಸಿರೋ ನಾನು ಕೇಳೋ ಮುಂಚೆನೇ ಅದನ್ನು ತಂದು ಕೊಟ್ಟಿದ್ದಾರೆ. ನನ್ನ ಮಗಳನ್ನು ತೋರಿಸ್ತಾನೆ, ನನ್ನ ಮಗಳಿಗೆ ಜೀವನದ. ಹೌದು, ಈಗ ಅದನ್ನೇ ಕೇಳಕ್ಕೆ ಬಂದೆ. ಎಲ್ಲ ತಂದೆಗೆ ತಾಯಿಯಾಗಿರೋ ಒಂದು ಆಸೆ ಇರುತ್ತೆ, ಆದರೆ ನಿಮ್ಮ ಮಗಳು ಚಿಕ್ಕದ್ರೆ ಅದನ್ನು ಈಡೇರಿಸ್ಕೊಂಡ್ರು ಅನ್ಸುತ್ತೆ. ಯಾಕೆಂದರೆ ಅಷ್ಟು ಕರ್ನಾಟಕ ಜನ ಎಲ್ಲ ನಿಮ್ಮ ಮಗಳನ್ನ ನೋಡಿದ್ರು. ಒಂದು ತಂದೆ ಆಗಿ ನಿಮಗೆ ಅದೆಷ್ಟು ಪ್ರೌಡ್ ಮೂಮೆಂಟ್ ಅನಿಸ್ತು, ಒಂದು ಟಚ್ ಆಯಿತು. ನನಗೆ ಫ್ಯಾಮಿಲಿ ರೌಂಡ್ ಬರಬೇಕಾದ್ರೆ ಮಗಳನ್ನು ಕರ್ಕೊಂಡು ಬರ್ಬೋದು ಅನ್ನೋದೊಂದು ಆಸೆ ಆಯಿತು. ಕರ್ಕೊಂಬಂದರೆ ಎಲ್ಲರೂ ನೋಡ್ತಾರೆ, ಆಶೀರ್ವಾದ ಪ್ರೀತಿ ಸಿಗುತ್ತೆ ಅನ್ನೋ ಥರ ಅನಿಸ್ತಿತ್ತು. ಅದು ಮುಖನ ಬಿಗ್ ಬಾಸ್ ಝೂಮ್ ಹಾಕಿ ಜನಗಳಿಗೆ